ಓಂ ಶ್ರೀ ಸತ್ಪುಪಾಸಿಯೇ ನಮಃ. ಗೌರೀಮಿಮಯ ಸಲಿಲನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪ್ರಮೇಯೋಹಂ ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮಧ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 20/7/2025ರಿಂದ 26/7/2025 ವಾರ ಭವಿಷ್ಯ. ಈ ವಾರದಲ್ಲಿ ಬಹಳಷ್ಟು ವಿಶೇಷ ದಿವಸಗಳನ್ನು ನೋಡಬಹುದು. ವಾರ ಆರಂಭದಿಂದ ವಾರ ಅಂತ್ಯದವರೆಗೆ 20ನೇ ತಾರೀಕು ಭಾನುವಾರದ ದಿವಸ ಸ್ಮಾರ್ತ ಏಕಾದಶಿ ಅಂತಕ್ಕಂಥದ್ದು ಇರುವಂಥದ್ದು. ಸ್ಮಾರ್ತರು ಹೆಚ್ಚಾಗಿ ಆಚರಣೆಯನ್ನು ಮಾಡ್ತಾರೆ. ಇನ್ನು 21 ಸೋಮವಾರ ಭಾಗವತ ಶ್ರೀ ವೈಷ್ಣವ ಏಕಾದಶಿ ಇರ್ತಕ್ಕಂಥದ್ದು. ವೈಷ್ಣವರು ಹೆಚ್ಚಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು 22 ಮಂಗಳವಾರ ಮಹಾಪ್ರದೋಷವಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕುಜದೋಷ ಇರ್ತಕ್ಕಂಥವರಿಗೆ ಮಂಗಳ ದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಪದೇ ಪದೇ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದೆ, ಬ್ಲಡ್ಡಿಗೆ ಸಂಬಂಧಪಟ್ಟಂತೆ ಅನ್ನೋ ರೀತಿಯಲ್ಲಿರುವಂಥವ್ರಿಗೆ ಇವತ್ತಿನ ದಿವಸ ಅಂದರೆ 22ನೇ ತಾರೀಕು ಮಂಗಳವಾರ ಮಹಾಪ್ರದೋಷವನ್ನು ಅವತ್ತಿನ ದಿವಸ ಶಿವನಿಗೆ ಅಭಿಷೇಕ ಅಥವಾ ಪೂಜೆಯನ್ನು ಮಾಡ್ತಕ್ಕಂಥದ್ದು ಗೋಧೂಳಿ ಸಮಯದಲ್ಲಿ ಬಹಳ ಶ್ರೇಷ್ಠ. ಇನ್ನು 26 ಶನಿವಾರ ಮೊದಲ ಶನಿವಾರ ಪ್ರಾರಂಭ ಆಗ್ತದೆ, ಶ್ರಾವಣ ಶನಿವಾರ. ಇನ್ನು 23ನೇ ತಾರೀಕು ಬುಧವಾರ ಮಾಸ ಶಿವರಾತ್ರಿ ಇರ್ತಕ್ಕಂಥದ್ದು. ಏನು ಶಿವರಾತ್ರಿ ಅಂತ ಕರಿತೀವೋ ಅದೇ ರೀತಿ ಪ್ರತಿ ತಿಂಗಳು ಕೂಡ ಮಾಸ ಶಿವರಾತ್ರಿ ಬರುತ್ತೆ. ಆ ಮಾಸ ಶಿವರಾತ್ರಿ ಇರುವಂಥದ್ದು. 24 ಗುರುವಾರ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಅಮಾವಾಸ್ಯೆ ಬರುವಂಥದ್ದು. ನಾಗರ ಅಮಾವಾಸ್ಯೆ ಇರ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದಂಥದ್ದು ಮತ್ತು ಉಗ್ರ ಮತ್ತು ಕಠಿಣವಾಗಿರ್ತಕ್ಕಂಥ ಒಂದು ಅಮಾವಾಸ್ಯೆ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಆವತ್ತಿನ ದಿವಸ ಅಭಿಷೇಕ ಪೂಜೆಗಳನ್ನು ಮಾಡಿದರೆ, ಹೋಮ ಹವನ ಸಾಮಾನ್ಯವಾಗಿ ಎಲ್ಲ ದೋಷಗಳು ನಿವಾರಣೆ ಆಗುವಂತಹ ಲಕ್ಷಣಗಳಿರ್ತದೆ. ಅದರಲ್ಲೂ ಕೂಡ ಈ ಮಾಟ ಮಂತ್ರ ಶತ್ರುಕಾಟಕ್ಕೆ ಬಹಳ ಉಪಯುಕ್ತವಾದಂಥ ದಿವಸ. ಇನ್ನು 25 ಶುಕ್ರವಾರ ಶ್ರಾವಣ ಮಾಸ ಪ್ರಾರಂಭವಾಗ್ತಕ್ಕಂಥ ಒಂದು ದಿವಸ. ಶ್ರಾವಣ ಶುರುವಾಯಿತು, ಆಡಿ ಶುಕ್ರವಾರ ಇರ್ತಕ್ಕಂಥದ್ದು. ಆ ಶುಕ್ರವಾರ ದಿವಸನೇ ಶ್ರಾವಣ ಪ್ರಾರಂಭವಾಗ್ತಕ್ಕಂಥದ್ದು. ಇಷ್ಟು ಈ ವಾರದಲ್ಲಿ ಬರತಕ್ಕಂಥ ದಿನ ವಿಶೇಷಗಳು. ಗ್ರಹಗತಿಗಳ ಸ್ಥಿತಿಗತಿಗಳು: ವೃಷಭ ರಾಶಿನಲ್ಲಿ ಶುಕ್ರ, ಮಿಥುನ ರಾಶಿನಲ್ಲಿ ಗುರು, ಕಟಕ ರಾಶಿನಲ್ಲಿ ರವಿ ವಕ್ರ ಉದಯ ಇರತಕ್ಕಂಥದ್ದು, ಸಿಂಹ ರಾಶಿನಲ್ಲಿ ಕುಜ ಮತ್ತು ಕೇತು ಇರ್ತಕ್ಕಂಥದ್ದು, ಕುಂಭರಾಶಿನಲ್ಲಿ ರಾಹು, ಮೀನ ರಾಶಿನಲ್ಲಿ ವಕ್ರ ಶನಿ ಇರ್ತಕ್ಕಂಥದ್ದು. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳು. ಇನ್ನು ರಾಶಿಗಳ ಮೇಲೆ ಏನು ಪರಿಣಾಮವನ್ನು ಬೀರೋದಕ್ಕೆ ದಾರಿಯಾಗ್ತದೆ? ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಆತ್ಮಾಭಿಮಾನ ಹೆಚ್ಚಾಗಿರುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರ್ತದೆ ಮತ್ತು ಆ ಥರದ ಒಂದು ಪ್ರವೃತ್ತಿಗಳು ಜಾಸ್ತಿ ಇರ್ತದೆ. ಆ ಟೈಮ್ಗೆ ಆಗಬೇಕು, ಆ ಟೈಮ್ಗೆ ಆಗಬೇಕು ಅನ್ನೋ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗುವಂಥ ಸ್ಥಿತಿ. ಪ್ರತಿಯೊಬ್ಬರ ಮೇಲೂ ಕೂಡ ಸ್ವಲ್ಪ ದಬ್ಬಾಳಿಕೆ ಅಂತ ಹೇಳಬೇಕು ಅಥವಾ ಅಧಿಕಾರ ಅಂತ ಹೇಳಬೇಕು, ಅಧಿಕಾರವನ್ನು ತೋರಿಸುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗುವಂತಹ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಅನುಕೂಲವಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಅದೇ ರೀತಿಯಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳಿರ್ತದೆ. ಪ್ರೀತಿಯ ಜೊತೆಯಲ್ಲಿ ಕಲಹಗಳು ಅಂತಕ್ಕಂಥದ್ದು ಹೆಚ್ಚಾಗಿರುವಂಥದ್ದು. ಪಾಲುದಾರಿಕೆ ವ್ಯವಹಾರವನ್ನು ಉಳಿಸ್ಕೊಳ್ಬೇಕು, ಅದರಲ್ಲಿ ಲಾಭವನ್ನು ನೋಡಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಇನ್ನು ತೃತೀಯ ಪ್ರಭಾವ: ಸ್ವಲ್ಪ ಬಂಧು ಬಾಂಧವರಿಂದ ಸ್ವಲ್ಪ ನಿರಾಸೆಗಳು ನಷ್ಟಗಳಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಉದ್ಯೋಗ ಕಾರಣಾರ್ಥವಾಗಿ ದೂರ ಪ್ರಯಾಣ, ಬಟ್ ಪ್ರಯಾಣ ಹೋಗುವಂಥದ್ದು ನಿರೀಕ್ಷಿತ ಸಮಯಕ್ಕೆ ಹೋಗೋದಿಲ್ಲ, ಸ್ವಲ್ಪ ಲೇಟು ಅಥವಾ ನಿಧಾನ ಆಗುವಂಥ ಸಂದರ್ಭಗಳು ಬರ್ತದೆ. ವಿದ್ಯಾಭ್ಯಾಸ ಪರವಾಗಿಲ್ಲ, ಚೆನ್ನಾಗಿರುವಂಥ ಸ್ಥಿತಿ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಸ್ಥಿತಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗ್ಯಾಸ್ಟ್ರಿಕ್, ಮಂದತ್ವ, ಕಾಲು ನೋವು, ಮೂಳೆ ಸವೆತ ಮತ್ತು ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ವ್ಯತ್ಯಾಸ,
ಈ ಸಮಸ್ಯೆ ಇರ್ತಕ್ಕಂಥವ್ರು, ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ, ಕಫಬಾಧೆ, ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸಗಳು ಆಗಬಹುದು ಮತ್ತು ಸುಸ್ತು ಜಾಸ್ತಿ ಆಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಮಂದತ್ವ, ನಿಗದಿತ ಸಮಯಕ್ಕೆ ಕೆಲಸ ಕಾರ್ಯಗಳನ್ನು ಮುಗಿಸೋದಕ್ಕೆ ಆಗೋದಿಲ್ಲ. ನಿಮಗೆ ಈ ಟೈಮ್ಗೆ ಆಗಬೇಕು ಅನ್ನೋ ರೀತಿಯಲ್ಲಿ ಇರ್ತೀರಿ, ಆ ಟೈಮಿಗೆ ಕೆಲಸ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಡಿಸ್ಟರ್ಬ್ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ರಾಹು ದಶೆ ನಡೀತಾ ಇದ್ದಂಥ ಪಕ್ಷದಲ್ಲಿ ಅಲ್ಲಿ ಸ್ವಲ್ಪ ನಿಮಗೆ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಕೂಡ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಬಿಲ್ವಾಷ್ಟೋತ್ತರವನ್ನು ಶಿವನ ಆಲಯದಲ್ಲಿ ಮಾಡತಕ್ಕಂಥದ್ರಿಂದ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವಿಪರೀತವಾದಂಥ ಕೋಪ, ತಾಪ, ಇಗೋಯಿಸಮ್ಮು, ಆತ್ರ, ಮುಂಗೋಪ, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ವಿಪರೀತವಾಗಿ ರೇಗಾಡ್ತಕ್ಕಂಥ ಒಂದು ಪ್ರವೃತ್ತಿಗಳು ಮತ್ತು ಸಿಟ್ಟನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು, ಸ್ವಲ್ಪ ಒತ್ತಡಗಳನ್ನು ಜಾಸ್ತಿ ತಂದುಕೊಳ್ತಕ್ಕಂಥ ಸ್ಥಿತಿ, ಇವೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳು ಇರುತ್ತೆ. ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ ಈ ಸಂದರ್ಭದಲ್ಲಿ. ಅದರಲ್ಲೂ ಕೂಡ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಲಾಭವನ್ನು ನೋಡ್ಬೋದು. ಮಂದತ್ವದ ಬೆಳವಣಿಗೆ ಅನ್ನೋ ರೀತಿಯಾದಂಥ ಸ್ಥಿತಿ, ಕುಟುಂಬದಿಂದ ಸಹಕಾರ ಮತ್ತು ಅನುಕೂಲವಾಗುವಂಥದ್ದು, ಉದ್ಯೋಗ ಲಾಭವಾಗುವಂಥ ಸ್ಥಿತಿ, ಸಂತಾನ ದೋಷಗಳ ನಿವಾರಣೆಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಮಕ್ಕಳ ಜೀವನದಲ್ಲಿ ಏನೋ ಒಂದು ಸಣ್ಣದಾದಂಥ ಬದಲಾವಣೆ ಮತ್ತು ಬೆಳವಣಿಗೆಗಳು ಆಗುತ್ತೆ ಅನ್ನೋ ರೀತಿಯಾದಂಥ ಒಂದು ಭರವಸೆಗಳು ಮೂಡುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವವಿರ್ತದೆ ಮತ್ತು ಮರವಿನ ಸ್ವಭಾವಗಳಿರ್ತದೆ. ಆದರೂ ಕೂಡ ಪ್ರಯತ್ನ ಮಾತ್ರ ಬಿಡೋದಿಲ್ಲ ನೀವು ಅನ್ನೋ ರೀತಿಯಾದಂತಹ ಸ್ಥಿತಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಮತ್ತು ಶೇರ್ ಮಾರುಕಟ್ಟೆಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂತಹ ಸ್ಥಿತಿಗತಿಗಳು. ಇನ್ನು ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಪಿತ್ತದೋಷ, ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುವಂಥದ್ದು ಮತ್ತು ತಿಂಗಳ ದೋಷ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳನ್ನು ಕಾಣುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅದರಲ್ಲೂ ಕೂಡ ಮಾನಸಿಕವಾದಂಥ ಒತ್ತಡಗಳನ್ನು ಹೆಚ್ಚಾಗಿ ತೆಗೆದುಕೊಂಡು ಅಥವಾ ಓವರ್ಲೋಡ್ ಅನ್ನತಕ್ಕಂಥ ರೀತಿಯಲ್ಲಿ ಹೆಚ್ಚಾಗಿ ನೀವು ಉದ್ಯೋಗದಲ್ಲಿ ತೆಗೆದುಕೊಂಡು ಅಲ್ಲಿ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ಳಬಹುದು. ಇನ್ನು ಸಂಗಾತಿಯ ಒಂದು ಹಠಮಾರಿತನ, ಕೋಪತಾಪ, ನಾನು ಹೇಳಿದ್ದೇ ಆಗಬೇಕು ಅನ್ನೋ ರೀತಿಯಾದಂಥ ನಡವಳಿಕೆಯೂ ಕೂಡ ಸ್ವಲ್ಪ ನಿಮ್ಮ ಮೇಲೆ ಪರಿಣಾಮವನ್ನು ಮತ್ತು ಪ್ರಭಾವವನ್ನು ಬೀರಬಹುದು. ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ನಂದೇ ನಡೆಯಬೇಕು ಅನ್ನೋ ರೀತಿಯಲ್ಲಿ ಪಾಲುದಾರರು ನಡೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಆಕಸ್ಮಿಕವಾದಂಥ ಅವಕಾಶ ಮತ್ತು ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾದಂಥ ಬೆಳವಣಿಗೆ, ಈ ವಾತಾವರಣವನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಲಾಭವಾಗುವಂಥದ್ದು, ಸೇವಾ ವೃತ್ತಿಯ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ, ಕೂಲಿ ಕೆಲಸ, ಗುತ್ತಿಗೆ ಕೆಲಸದ ಆಧಾರದ ಮೇಲೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನದಾದಂಥ ಜವಾಬ್ದಾರಿ ಬೀಳಬಹುದು. ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಏನೋ ತುಂಬ ಒತ್ತಡಗಳನ್ನು ತಂದುಕೊಂಡು ಅಥವಾ ಜವಾಬ್ದಾರಿಗಳನ್ನು ಜಾಸ್ತಿ ತೆಗೆದುಕೊಂಡು ಸ್ವಲ್ಪ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ವೃಷಭ ರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗುತ್ತೆ, ಸುಬ್ರಹ್ಮಣ್ಯನಿಗೆ ಕೆಂಪು ಕಣಿಗಿಲೆ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಮಂದತ್ವ, ನಿಧಾನ, ಸೋಮಾರಿತನ, ಆಲಸ್ಯ, ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ನಾಳೆಯ ಭವಿಷ್ಯದ ಚಿಂತೆಗಳು ಅಥವಾ ಗೌರವದ ಚಿಂತೆಗಳು ಅಥವಾ ಯಾವುದೋ ಅವಮಾನ ಆಗಿಬಿಡುತ್ತದೆ ಅಥವಾ ಏನೋ ಸಮಸ್ಯೆ ಸಿಕ್ಕಾಕ್ಕೊಳ್ತೀವಿ ಅನ್ನೋ ರೀತಿಯಾದಂಥ ಹೆಚ್ಚಾಗಿ ಅದರೊಳಗಡೆ ನಿಮ್ಮ ಬುದ್ಧಿವಂತಿಕೆಯನ್ನು ಅಥವಾ ಯೋಚನೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ವಾರಾಂತ್ಯದಲ್ಲಿ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿ ಚೇತರಿಕೆಯನ್ನು ಕಾಣುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ವಾರ ಮಧ್ಯಭಾಗ ನಿಮಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಾರ ಆರಂಭ ಮತ್ತು ವಾರ ಅಂತ್ಯ ಸ್ವಲ್ಪ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಬಂಧು ಬಾಂಧವರೊಂದಿಗೆ ಸ್ವಲ್ಪ ಕಿರಿಕಿರಿ ಅಥವಾ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ನೆರೆಹೊರೆಯೊಂದು ಸ್ವಲ್ಪ ಬೇಸರವನ್ನು ಮಾಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು.
ಷೇರು ಮಾರುಕಟ್ಟೆ ನಷ್ಟವನ್ನು ತರ್ತದೆ, ಮಕ್ಕಳಿಂದ ಸ್ವಲ್ಪ ನಷ್ಟವನ್ನು ತರ್ತದೆ, ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡುವಂಥದ್ದು ಅಥವಾ ನೇರ ಮಾತಿನಿಂದ ವಿರೋಧವನ್ನು ಕಟ್ಟಿಕೊಳ್ಳತಕ್ಕಂಥ ಸ್ಥಿತಿ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಆಹಾರ ವ್ಯತ್ಯಾಸಗಳು ನಿಮಗೆ ಅನಾರೋಗ್ಯವನ್ನು ತರುತ್ತೆ ಮತ್ತು ಹೆಚ್ಚಾಗಿ ಸ್ವಲ್ಪ ಪಿತ್ತ ಅಥವಾ ಉಷ್ಣ ಜಾಸ್ತಿ ಆಗುವಂಥ ಆಹಾರವನ್ನು ಸೇವಿಸಿ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮವನ್ನು ತಂದುಕೊಳ್ಳಬಹುದು. ಅಂದರೆ ಪಿತ್ತ ದೋಷಗಳಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಡೈಜೆಷನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ತಲೆನೋವು, ಕಣ್ಣಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುವಂಥದ್ದು, ಸಣ್ಣದಾಗಿ ಒಂದು ಸ್ವಲ್ಪ ಜ್ವರ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಮತ್ತು ಶುಭ ಕಾರ್ಯ ಪ್ರಯತ್ನ ಅನುಕೂಲಕರವಾಗಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸಂಗಾತಿಯಲ್ಲಿ ಸ್ವಲ್ಪ ಮಂಡುತನವನ್ನು ನೋಡಬಹುದು. ಸ್ವಲ್ಪ ಹೆಚ್ಚಾಗಿ ನಂದೇ ಆಗಬೇಕು ಅನ್ನೋ ರೀತಿಯಾದಂಥ ಧೋರಣೆಯನ್ನು ಸಂಗಾತಿಯಲ್ಲಿ ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಸ್ವಲ್ಪ ಕಲಹಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸತಕ್ಕಂಥದ್ದು, ವ್ಯಾಜ್ಯಗಳಲ್ಲಿ ಇನ್ನೂ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಈ ಸರ್ಕಾರಿ ಉದ್ಯೋಗ, ಗೌರ್ಮೆಂಟ್ ಜಾಬ್ ಸಂಬಂಧಪಟ್ಟಂತೆ ಅಥವಾ ರಾಜಕೀಯ ಕ್ಷೇತ್ರ ಇರ್ತಕ್ಕಂಥವ್ರಿಗೆ ಅನುಕೂಲದ ಸ್ಥಿತಿಯನ್ನು ಮಿಥುನ ರಾಶಿನವ್ರು ನೋಡಬಹುದು. ಪರಿಹಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ನೀವು ಒಂದು ಮುಖವನ್ನು ನೋಡಿಬಿಟ್ಟು ಅದನ್ನು ಎಲ್ಲರೂ ಶಿವನ ಆಲಯದಲ್ಲಿ ದೀಪವನ್ನು ಹಚ್ಚೋದ್ರಿಂದ ದೋಷದ ಪ್ರಮಾಣ ಕಡಿಮೆ ಆಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಇನ್ನು ಕಟಕರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವಾರ ಆರಂಭ ಬಹಳ ಶುಭಪ್ರದ ಅನುಕೂಲದ ಸ್ಥಿತಿಯನ್ನು ನೋಡುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಎಲ್ಲವೂ ಕೂಡ ವಿರೋಧವನ್ನು ತರಬಹುದು ಅಥವಾ ನಷ್ಟವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳುತ್ತೆ. ಸ್ವಲ್ಪ ನೇರ ಮಾತುಗಳು ಅಂತಕ್ಕಂಥದ್ದು, ಆಡಬಾರದ ಮಾತನಾಡಿ ಎಲ್ಲೋ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂತೀರಿ, ಸಮಸ್ಯೆಯನ್ನು ತಂದುಕೊಳ್ತೀರಿ. ಪ್ರಯಾಣ ಸರಿಯಾದ ಸಮಯಕ್ಕೆ ಹೋಗೋದಕ್ಕಾಗೋದಿಲ್ಲ, ಅಷ್ಟೇ ಬಿಟ್ಟರೆ ಪ್ರಯಾಣದಲ್ಲಿ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳ ವಿಚಾರ ಸಂಬಂಧಪಟ್ಟಂತೆ ಅಂಥ ಉತ್ತಮವಾದಂಥ ವಾತಾವರಣಗಳು ಈ ವಾರದಲ್ಲಿ ನೋಡುವಂಥ ಸಾಧ್ಯತೆಗಳಿರೋದಿಲ್ಲ. ಸ್ಥಿರಾಸ್ತಿ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಭೂಮಿ ಮಾರಾಟದಿಂದ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥದ್ದು, ಹೆಣ್ಣು ಮಕ್ಕಳ ಸಹಕಾರದಿಂದ ಅನುಕೂಲವಾಗುವಂಥ ಸಾಧ್ಯತೆಗಳು, ಮಿತ್ರರ ಸಹಕಾರ ನಿಮಗೆ ಸಿಗುವಂಥ ಲಕ್ಷಣಗಳು, ಮಕ್ಕಳಿಂದ ಲಾಭ ಮತ್ತು ಆರ್ಥಿಕವಾದ ಸಹಾಯವನ್ನು ನೋಡ್ತಕ್ಕಂಥ ಸ್ಥಿತಿಯನ್ನು ನೀವು ನೋಡ್ತೀರಿ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಈ ವಾರದಲ್ಲಿ ನಿಮಗೆ ಈ ಏನಾದರೂ ಈ ಗುಪ್ತರೋಗ, ಈ ಪೈಲ್ಸ್ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿದ್ದಂಥ ಪಕ್ಷದಲ್ಲಿ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂತಹ ಸ್ಥಿತಿಗತಿಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳು, ಏನೋ ಆಪ್ರೇಷನ್ ಮತ್ತೊಂದು ಮಗದೊಂದು, ಅದರಲ್ಲೂ ಕೂಡ ಗುರುದೇಶೆ ರಾಹುದೇಶ ಗುರುಭಕ್ತಿ ಈ ಸಂದರ್ಭ ಏನಾದ್ರು ನಡೀತಾ ಇದ್ದಂಥ ಪಕ್ಷದಲ್ಲಿ ಈ ಸಂದರ್ಭ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗತ್ತೆ. ಇನ್ನು ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನಾನುಕೂಲ, ಅಷ್ಟೊಂದು ಅನುಕೂಲದ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟಮ ರಾಹು ಅಂತಕ್ಕಂಥದ್ದು ನಿಮ್ಮನ್ನು ಸ್ವಲ್ಪ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬೋದು, ಸ್ವಲ್ಪ ಜಾಗ್ರತೆ. ಮತ್ತು ಉದ್ಯೋಗ ಅಥವಾ ಮೇಲಧಿಕಾರಿಗಳ ಸಹಕಾರ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ ಇದೆ. ಆದರೆ ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಸ್ವಲ್ಪ ಎಲ್ಲೂ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂತೀರಿ ಅಥವಾ ಭರವಸೆ ಕೊಟ್ಟು ಕೈ ತೊಳ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಬಹುದು. ಸ್ವಲ್ಪ ನೋಡಿಕೊಳ್ಳಿ ಕಟಕ ರಾಶಿನವರು. ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಗುರು ದತ್ತಾತ್ರೇಯರ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ತುಂಬ ಸೂಕ್ತ ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಸೋಮಾರಿತನ, ಆಲಸ್ಯ, ಉಡಾಫೆತನ, ಕಿರಿಕಿರಿ, ಅವಮಾನ, ಅಪವಾದ, ನಿಂದನೆ, ಹಳೇದು ಯಾವುದೋ ಘಟನೆಗಳು ತುಂಬ ನಿಮಗೆ ನೆನಪು ಬಂದು ತುಂಬ ನೋವನ್ನು ಕೊಡ್ತಕ್ಕಂಥದ್ದು, ಅದರಿಂದ ಸ್ವಲ್ಪ ನೀವು ಮಾಡುವಂಥ ಕೆಲಸದಲ್ಲಿ ಉತ್ಸಾಹವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ, ನಿದ್ರಾ ಭಾವ ಜಾಸ್ತಿ ಆಗುವಂಥ ವಾತಾವರಣಗಳು ನಿರ್ಮಾಣವಾಗುವಂಥದ್ದು, ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ತಕ್ಕಂಥದ್ದು, ಶತ್ರುಗಳ ಉಪಟಳಗಳು ಜಾಸ್ತಿ ಆಗುವಂಥದ್ದು, ಶತ್ರುದ ಕಾಟಗಳು ಜಾಸ್ತಿ ಆಗುವಂಥದ್ದು, ಅದರ ಜೊತೆಯಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಇರುಸು ಮುರುಸು ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಆರ್ಥಿಕವಾಗಿ ಸ್ವಲ್ಪ ಮಂದಗತಿ, ಕೌಟುಂಬಿಕವಾದಂಥ ಒತ್ತಡಗಳನ್ನು ಮತ್ತು ಆರ್ಥಿಕವಾದಂಥ ಒತ್ತಡಗಳನ್ನು ಈ ಸಂದರ್ಭದಲ್ಲಿ ನೀವು ಎದುರಿಸಲೇಬೇಕಾಗತ್ತೆ. ಮತ್ತು ಸಾಲದ ಚಿಂತೆಗಳು ಹೆಚ್ಚಾಗಿ ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಬಂಧು ಬಾಂಧವರಿಂದ, ನೆರೆಹೊರೆಯಿಂದ ಅಷ್ಟೊಂದು ಉತ್ತಮವಾದಂಥ ವಾತಾವರಣಗಳು ಇರುವುದಿಲ್ಲ.
ಆದರೆ ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿಯನ್ನು ನೋಡಬಹುದು, ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಹೆಚ್ಚಾಗಿ ನಿದ್ರೆಗೆಡುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು. ಗುರುಬಲವಿದೆ. ಗುರುಬಲವಿದ್ದರೂ ಕೂಡ ನಿಮಗೆ ಈ ವಾರ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಇರುವುದಿಲ್ಲ. ಏನಾದರೂ ಸಣ್ಣದಾಗಿ ಸಹಕಾರ ಸಿಗುವುದಾದರೆ ಮಕ್ಕಳಿಂದ ಸಹಕಾರಗಳು ಸಿಗಬೇಕು, ಬಿಟ್ಟರೆ ನಿಮ್ಮ ಪರಿಸ್ಥಿತಿ ಮಾತ್ರ ಸ್ವಲ್ಪ ಅಷ್ಟೇ ಅನ್ನೋ ರೀತಿಯಾದಂಥ ವಾತಾವರಣಗಳಿರುತ್ತದೆ. ಆದರೆ ಸ್ಥಿರಾಸ್ತಿ ಖರೀದಿ ಮಾರಾಟದ ವಿಚಾರ ಸಂಬಂಧಪಟ್ಟಂತೆ, ವಾಹನ ಖರೀದಿ ಮಾರಾಟದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಒಂದು ವಾತಾವರಣವನ್ನು ಈ ಸಂದರ್ಭದಲ್ಲಿ ನೀವು ನೋಡಬಹುದು. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಶಿವನ ಆಲಯದಲ್ಲಿ ತೈಲಾಭಿಷೇಕ ಅಂದರೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಸೂಕ್ತ ಈ ವಾರ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥನು ವಕ್ರ, ಆದ್ದರಿಂದ ಸ್ವಲ್ಪ ಅತಿಬುದ್ಧಿವಂತಿಕೆಯನ್ನೇನೋ ಸ್ವಲ್ಪ ಪ್ರದರ್ಶನವನ್ನು ಮಾಡೋದಕ್ಕೆ ಹೋಗ್ತೀರಿ. ಅಲ್ಲಿ ಸ್ವಲ್ಪ ಎಣ್ಣೋ ಎಡವಟ್ಟು ಮಾಡಿಕೊಡ್ತೀರಿ. ಆದರೆ ಬುದ್ಧಿವಂತಿಕೆ ಉಪಯೋಗಿಸ್ತೀರಿ. ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿದರೆ ಲಾಭವಾಗಬಹುದು, ಅನುಕೂಲವಾಗಬಹುದು, ಯೋಗ ಬಲವನ್ನು ತಂದುಕೊಳ್ಳಬಹುದು, ಉತ್ತಮವಾದಂಥ ಬೆಳವಣಿಗೆಯನ್ನು ನೋಡಬಹುದು. ಉದ್ಯೋಗ ಲಾಭ, ಉತ್ತಮವಾದಂಥ ಹೆಸರು, ಕೀರ್ತಿ, ಪ್ರತಿಷ್ಠೆಗಳು ಸಿಗೋದಕ್ಕೆ ದಾರಿಯಾಗುವಂಥದ್ದು, ಪ್ರಶಂಸೆಗಳು ಸಿಗುವಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳ ಸಕ್ಸಸ್ ಆಗುವಂಥ ಸ್ಥಿತಿಯೂ ನಿರ್ಮಾಣವಾಗ್ತಕ್ಕಂಥದ್ದು. ಕೆಲಸಗಳ ಆಗತ್ತೆ, ಸ್ವಲ್ಪ ನಿಧಾನವಾಗಬಹುದು ಅಷ್ಟೇ, ಬಿಟ್ಟರೆ ಕೆಲಸ ಆಗೋದಂತೂ ಕಾಯಮು, ಲಾಭ ಆಗುವಂಥದ್ದಂತೂ ಕೂಡ ಕಾಯಮು. ಯಾವುದೇ ಪ್ರಯತ್ನವನ್ನು ಮಾಡಿ ಅಥವಾ ಉದ್ಯಮ ವ್ಯಾಪಾರದಲ್ಲೂ ಕೂಡ ಅಷ್ಟೇ ಅನುಕೂಲವಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಬೆಳವಣಿಗೆಯನ್ನು ಕಾಣತಕ್ಕಂಥದ್ದು, ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ, ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಅನುಕೂಲವಾಗುವಂಥ ಯೋಗ ಫಲಗಳು, ಪ್ರಯಾಣದಿಂದ ಅನುಕೂಲವಾಗುವಂಥ ಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಮತ್ತು ವಿದೇಶಿಯಾನ ಮಾಡಬೇಕು, ದೂರ ಪ್ರಯಾಣ ಮಾಡಬೇಕು ಅನ್ನುವಂಥವ್ರಿಗೂ ಕೂಡ ಅನುಕೂಲದ ಒಂದು ಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡಬಹುದು. ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಅನಾರೋಗ್ಯ ಅಂತಕ್ಕಂಥದ್ದು ಕಾಡಾಟವನ್ನು ಕೊಡದೆ ಹೋದರೆ ನನ್ನ ಪ್ರಕಾರ ವಿದ್ಯಾ ಪ್ರಗತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಲಾಭವಾಗುವಂಥ ಸ್ಥಿತಿ, ಅಂದರೆ ಉದ್ಯೋಗ ಲಾಭವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಈ ವ್ಯಾಜ್ಯಗಳಲ್ಲಿ ಸಕ್ಸಸ್ಸನ್ನು ಕಾಣತಕ್ಕಂಥದ್ದು, ಅದು ಕೋರ್ಟ್ ಕೇಸ್ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿಯನ್ನು ಈ ವಾರದಲ್ಲಿ ಕನ್ಯಾ ರಾಶಿನೂ ನೋಡಬಹುದು. ಉತ್ತಮವಾದಂಥ ಫಲಗಳಿದೆ. ಕನ್ಯಾ ರಾಶಿನವರಿಗೆ ಬಳಸಿಕೊಂಡರೆ ಮಾತ್ರ ಅದ್ಭುತವಾದಂಥ ವಾರವಾಗಿ ಪರಿವರ್ತನೆಯಾಗುತ್ತೆ. ಕನ್ಯಾ ರಾಶಿನವ್ರಿಗೆ ಪರಿಹಾರ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ ಇದ್ದೇ ಇರುತ್ತೆ. ಪೂರ್ಣ ಪ್ರಮಾಣ ಎಲ್ಲವೂ ಕೂಡ ಶುಭ ಇರೋದಿಲ್ಲ. ಹಾಗಾಗಿ ಆ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಿದ್ದಂಥ ಪಕ್ಷದಲ್ಲಿ ಸಾಮಾನ್ಯವಾಗಿ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂತಂದರೆ ವೆಂಕಟೇಶ್ವರ ನಾಮಸ್ಮರಣೆ ಅಥವಾ ವೆಂಕಟೇಶ್ವರನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು, ಯತ್ನ ಕಾರ್ಯಗಳು ಸ್ವಲ್ಪ ಲಾಭವನ್ನು ತರುವಂಥದ್ದು, ಆಕಸ್ಮಿಕವಾದಂಥ ಅವಕಾಶ, ಆಕಸ್ಮಿಕವಾದಂಥ ಯೋಗ, ಆಕಸ್ಮಿಕವಾದಂಥ ಬೆಳವಣಿಗೆ, ಆಕಸ್ಮಿಕವಾಗಿ ಉತ್ತಮವಾದಂಥ ಹೆಸರನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ವ್ಯಾಜ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಸ್ಥಿತಿ, ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ನೇರ ಮಾತುಗಳು ಸ್ವಲ್ಪ ಕಿರಿಕಿರಿಯನ್ನು ಮಾಡಬಹುದು, ಅಥವಾ ಸಂಗಾತಿಯಲ್ಲಿ ನಡೀತಕ್ಕಂಥ ಆ ಧೋರಣೆಗಳು, ಅಹಂಭಾವವೋ ಅಥವಾ ಅಧಿಕಾರವೋ ಅಥವಾ ಆ ಥರದ ಪ್ರವೃತ್ತಿಯೋ, ಇವು ಸ್ವಲ್ಪ ಎಲ್ಲೋ ಸಣ್ಣದಾಗಿ ದಾಂಪತ್ಯದಲ್ಲಿ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ನೀವು ನೇರ ಮಾತು ಇದ್ದಾಗಿ ಹೇಳಿಬಿಡ್ತೀರಿ, ಅಥವಾ ಗೊತ್ತಿಲ್ಲದೆ ಬಂದುಬಿಡ್ತದೆ. ಅದರಿಂದ ಅವರು ಕೂಡ ಬೆಂಕಿ, ಅವರ ವ್ಯಕ್ತಿತ್ವ, ಅವರ ಪರಿಸ್ಥಿತಿಯು ಸ್ವಲ್ಪ ಆ ರೀತಿಯಾದಂಥ ವಾತಾವರಣದಲ್ಲೇ ಇರುತ್ತೆ. ಹಾಗಾಗಿ ಸ್ವಲ್ಪ ಮನಸ್ತಾಪಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಅನ್ನೋ ರೀತಿಯಾದಂಥ ವಾತಾವರಣ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲೇ ಇಲ್ಲ. ಒಟ್ಟಿನಲ್ಲಿ ತುಲಾರಾಶಿನವರಿಗೆ ಈ ವಾರ ಉತ್ತಮವಾದಂಥ ಸ್ಥಿತಿಯನ್ನೇ ನೋಡಬಹುದು, ಲಾಭವನ್ನೇ ನೋಡಬಹುದು, ಅನುಕೂಲವನ್ನೇ ನೋಡಬಹುದು. ಯೋಗ ಫಲ ಬರುವಂಥದ್ದು, ಅದೃಷ್ಟ ಒಲಿದು ಬರುವಂಥ ಸಂದರ್ಭಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳುಂಟು. ಎಲ್ಲವೂ ಕೂಡ ಶುಭಕರವಾದಂಥ ಸ್ಥಿತಿನಲ್ಲೇ ಇದೆ. ಮತ್ತು ಶತ್ರು ದಮನವಾಗುವಂಥ ಪರಿಸ್ಥಿತಿಯೂ ಕೂಡ ಇದೆ. ಗುರುವಿನ ದೃಷ್ಟಿ ಬೇರೆ ಇದೆ. ಹಾಗಾಗಿ ಎಲ್ಲ ಸಮಸ್ಯೆಗಳಿಗೆ ಒಂದು ಮುಕ್ತಿ ಅಂತಕ್ಕಂಥದ್ದು ಈ ವಾರದಲ್ಲಿ ನಿಮಗೆ ತುಲಾರಾಶಿನವರಿಗೆ ಸಿಗಬಹುದು. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ನಿಮ್ಮ ಕುಲದೇವತೆಗೆ
ತುಪ್ಪದ ಅಭಿಷೇಕವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅದ್ಭುತವಾದಂಥ ಫಲವನ್ನು ತುಲಾರಾಶಿನವರು ನೋಡಬಹುದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉತ್ತಮವಾದಂಥ ಗೌರವ ಮತ್ತು ಭವಿಷ್ಯದ ಭದ್ರತೆಗೆ ಪ್ರಯತ್ನಗಳು ಅಥವಾ ಯೋಚನೆಗಳು ಅಥವಾ ತಯಾರಿಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಈಗೋಯಿಸಮ್ ಜಾಸ್ತಿ ಇರುತ್ತೆ, ಆತ್ಮಾಭಿಮಾನ ಮತ್ತು ಆತರ, ಟೈಮ್ ಸೆನ್ಸ್ ಮತ್ತು ತುಂಬ ಬೇಗ ಕೆಲಸ ಆಗಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರವೃತ್ತಿ, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಆಗುವಂತಹ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು, ಜವಾಬ್ದಾರಿಯನ್ನು ಹೆಚ್ಚಾಗಿ ತೆಗೆದುಕೊಳ್ತಕ್ಕಂಥದ್ದು. ಈ ವಾರ ನೋಡಿ ಸಾಮಾನ್ಯವಾಗಿ ವೃಶ್ಚಿಕ ರಾಶಿನವರು ಜವಾಬ್ದಾರಿನೇ ಹೆಚ್ಚಾಗಿ ತೆಗೆದು ಎಲ್ಲವನ್ನೂ ಕೂಡ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ, ಎಂಥ ಸೋಮಾರಿಯಾಗಿದ್ರೂ ಕೂಡ ಎಲ್ಲ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಒಂದು ಪ್ರಯತ್ನವಂತೂ ಕೂಡ ಮಾಡೇ ಮಾಡ್ತಾರೆ. ಮತ್ತು ಸ್ವಲ್ಪ ಹೆಸರು, ಕೀರ್ತಿ ಮತ್ತು ಮೇಲಧಿಕಾರಿಗಳಿಂದ ಒಂದು ಪ್ರಶಂಸೆ ಪ್ರಾಪ್ತಿಯಾಗುವಂಥ ಸ್ಥಿತಿ, ಮತ್ತು ವಿದ್ಯಾರ್ಹತೆಯ ಮೇಲೆ ಉದ್ಯೋಗ ಹುಡುಕ್ತಾ ಇರತಕ್ಕಂಥವ್ರಿಗೆ ಅನುಕೂಲವಾಗುವಂಥ ಯೋಗ ಫಲಗಳು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಅಲ್ಪ ಚೇತರಿಕೆನ ಗುರುಬಲ ಇಲ್ಲ ಅಂದ್ರೂ ಕೂಡ ಈ ವಾರ ಆರ್ಥಿಕವಾಗಿ ಅಂಥ ಹೊಡೆತವನ್ನೇನು ತಿನ್ನೋದಕ್ಕೆ ಹೋಗೋದಿಲ್ಲ, ಸ್ವಲ್ಪ ಚೇತರಿಕೆ ಕಾಣುವಂಥ ಸಾಧ್ಯತೆಗಳು ಉಂಟು. ಬಂಧು ಬಾಂಧವರಿಂದ ನಿರಾಸೆಗಳು, ವಿದ್ಯಾಭ್ಯಾಸದಲ್ಲಿ ಗೊಂದಲಗಳು ಜಾಸ್ತಿ ಆಗುವಂಥದ್ದು ಅಥವಾ ನಿರಾಸಕ್ತಿಯನ್ನು ಮೂಡುವಂಥದ್ದು ವಿದ್ಯಾಭ್ಯಾಸದ ಕಡೆಗೆ. ಸ್ವಲ್ಪ ಈ ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳು ಅಂತಕ್ಕಂಥದ್ದು. ದಾಂಪತ್ಯದಲ್ಲಿ ಎಲ್ಲೋ ಸಣ್ಣ ಸಣ್ಣ ವಿಷಯಗಳು ಕೂಡ ಸ್ವಲ್ಪ ಮನಸ್ತಾಪವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆದರೂ ಕೂಡ ಬ್ಯಾಲೆನ್ಸ್ ಮಾಡ್ತೇವೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಮೇಲಧಿಕಾರಿಗಳಿಂದ ಸಹಕಾರ ನಿಮಗೆ ಸಿಗುತ್ತೆ, ಲಾಭ ಹೆಚ್ಚಾಗಿ ಬರುವಂಥದ್ದು. ಸ್ನೇಹಿತರ ಸಹಕಾರದಿಂದಲೋ ತಂದೆಯ ಸಹಕಾರದಿಂದಲೋ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ವೃಶ್ಚಿಕ ರಾಶಿನವ್ರಿಗೆ ಬರುತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಶಿವಪಂಚಾಕ್ಷರಿ ಮಂತ್ರ ಈ ವಾರ ನಿಮಗೆ ರಾಮಬಾಣವಾಗಿ ವರ್ಕ್ ಆಗುತ್ತೆ, ಪ್ರಯತ್ನವನ್ನು ಮಾಡಿ. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಮಂಡತನ ಅಂತಕ್ಕಂಥದ್ದು ಹೆಚ್ಚಾಗೇ ಇರುತ್ತೆ, ಅತಿ ಒಳ್ಳೆತನ ಅಂತಕ್ಕಂಥದ್ದು ಹೆಚ್ಚಾಗೇ ಇರುತ್ತೆ. ಮತ್ತು ಸ್ವಲ್ಪ ಏನಾಗುತ್ತೆ, ಕನ್ಫ್ಯೂಸ್ ಅಥವಾ ಗೊಂದಲ, ನಾನು ಏನು ಮಾಡ್ತಿದ್ದೀನಿ ಅನ್ನೋ ರೀತಿಯಿಂದ ಕ್ಲಾರಿಟಿ ಇರೋದಿಲ್ಲ, ಅಲ್ಲೊಂದು ಸಣ್ಣದ ವ್ಯತ್ಯಾಸವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆಧ್ಯಾತ್ಮಿಕವಾದಂಥ ಚಟುವಟಿಕೆ, ಧರ್ಮ ಕಾರ್ಯಗಳ ಕಡೆಗೆ ಹೆಚ್ಚಿನದಾದಂಥ ಒಲವನ್ನು ತೋರಿಸುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಆರ್ಥಿಕವಾಗಿ ಸ್ವಲ್ಪ ಮಂದಗತಿಯಿಂದಿರುತ್ತೆ, ಗುರುದೃಷ್ಟಿ ಇದೆ, ಹಾಗಾಗಿ ಯಾವ ಸಮಸ್ಯೆಗಳೂ ಕೂಡ ನಿಮಗೆ ತಾಗೋದಕ್ಕೆ ಬರೋದಿಲ್ಲ. ಆಯಾ ಸಂದರ್ಭಕ್ಕೆ ಯಾವುದೋ ಒಂದು ಶಕ್ತಿ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯನ್ನು ಮಾಡುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ, ಧೈರ್ಯ ಜಾಸ್ತಿ ಇರುತ್ತೆ. ಆ ಹೋರಾಟದ ಕಿಚ್ಚಿದೆಯಲ್ಲ ಅಥವಾ ಆ ಸ್ಥೈರ್ಯ ಇದೆಯಲ್ಲ, ಅದು ತಾನೇ ನಿಮಗೆ ವರದಾನವಾಗಿ ವರ್ಕ್ ಆಗುತ್ತೆ ಈ ವಾರದಲ್ಲಿ. ವಿದ್ಯಾಭ್ಯಾಸ, ಗೊಂದಲ ಮತ್ತು ಮಂದತ್ವ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಳ್ತಕ್ಕಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ, ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ತಂದೆಯೊಂದಿಗೆ ಕಲಹ ಅಥವಾ ತಂದೆಯ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗ್ತಕ್ಕಂಥದ್ದು ಅಥವಾ ತಂದೆಯ ಕೆಲವೊಂದು ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ತಂದೆಯ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ಚಿಂತೆಯನ್ನೇ ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಮಂದತ್ವ, ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಯಾವುದು ಹಳೆಯ ಕೆಟ್ಟ ಘಟನೆಗಳು ನೆನಪಾಗಿ ಸ್ವಲ್ಪ ಅವುಗಳು ನಿಮಗೆ ನಿದ್ರಾಭಂಗವನ್ನು ತರಬಹುದು. ಹಾಗಾಗಿ ಜಾಗ್ರತೆ ಧನುಸ್ಸು ರಾಶಿನವರು. ಏನಂಥ ಗುರುಬಲ ನಿಮಗೆ ರಕ್ಷಣೆಯನ್ನು ಕೊಟ್ಟೇ ಕೊಡ್ತದೆ, ಏನು ಆಪತ್ತಾಗೋದಿಲ್ಲ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ಸಣ್ಣದಾಗಿ ವ್ಯತ್ಯಾಸಗಳಾಗತ್ತಲ್ಲ, ಆ ವ್ಯತ್ಯಾಸಗಳ ಪರಿಹಾರಕ್ಕೋಸ್ಕರವಾಗಿ ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವನ ಆಲಯದಲ್ಲಿ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ರಾಷ್ಟ್ರಾಧಿಪತಿ ಮಂದತ್ವದಲ್ಲಿ ಕುಳಿತಿದ್ದಾನೆ, ನಿಧಾನ, ಗುರುಬಲ ಬೇರೆ ಇಲ್ಲ. ಆದರೆ ಶುಕ್ರನ ಬಲ ನಿಮಗೆ ಪರವಾಗಿಲ್ಲ, ಚೆನ್ನಾಗಿದೆ. ಹಾಗಾಗಿ ಸ್ವಲ್ಪ ನಿಮಗೇನಾದರೂ ಅನುಕೂಲ ಆಗೋದಾದರೆ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಸಹಕಾರ ಅನುಕೂಲವಾಗುವಂಥದ್ದು, ಲಾಭವಾಗ್ತಕ್ಕಂಥ
ಸಂದರ್ಭಗಳು ನಿರ್ಮಾಣವಾಗುತ್ತೆ. ಹೆಣ್ಣು ಮಕ್ಕಳೊಂದಿಗೆ ಕಲಹವನ್ನು ಮಾಡ್ಕೊಳ್ತೀರಿ, ಅವರಿಂದ ಲಾಭವನ್ನು ಕೂಡ ನೋಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಮಾತು ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತೀರಿ, ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ತೀರಿ. ತೃತೀಯ ಪ್ರಭಾವ, ಧೈರ್ಯವಿದ್ರೂ ಕೂಡ ಹೋರಾಟಕ್ಕೆ ಬೇಕಾದಂಥ ತಯಾರಿಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳುವುದಿಲ್ಲ. ಅದೊಂದು ಸ್ವಲ್ಪ ವ್ಯತ್ಯಾಸ. ಪ್ರೇಮಿಗಳಲ್ಲಿ ಮನಸ್ತಾಪಗಳು ಬರುವಂಥದ್ದು. ಭಾವನಾತ್ಮಕವಾಗಿ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಇರಸು ಮರಸಿಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಸಮಸ್ಯೆಗಳೇನಿರೋದಿಲ್ಲ. ಆದರೆ ಸೇವಕರು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಯಾರು ಇರ್ತಾರಲ್ಲ, ಅವರು ಸ್ವಲ್ಪ ಹೆಚ್ಚಿನ ಶ್ರಮ ಹಾಕಿ ಕೆಲಸವನ್ನು ಮಾಡುವಂಥ ಸ್ಥಿತಿ ಇರುತ್ತೆ. ಮತ್ತು ಅವರಿಂದ ಲಾಭವನ್ನು ಕೂಡ ನೋಡುವಂಥದ್ದು. ಸೋದರ ಮಾವನಿಂದ ಸ್ವಲ್ಪ ಲಾಭವಾಗ್ತಕ್ಕಂಥ ಸ್ಥಿತಿ. ಕೆಲಸಗಾರನ್ನೇನಾದ್ರು ಹುಡುಕ್ತಾ ಇದ್ದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಅವರು ಕೂಡ ದೊರಕುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗುತ್ತೆ. ತಂದೆಯ ಸಹಕಾರ ನಿಮಗೆ ಸಿಗುತ್ತೆ, ಅಧಿಕಾರಿಗಳ ಸಹಕಾರ ನಿಮಗೆ ಸಿಗುತ್ತೆ. ಉದ್ಯೋಗ ಕಾರಣಾರ್ಥವಾಗಿ ಹೋದಂಥ ಕೆಲಸ ಕಾರ್ಯಗಳು ಸ್ವಲ್ಪ ಸುಸೂತ್ರವಾಗಿ ಆಗೋದಕ್ಕೆ ಟೈಮೇ ನಿಮಗೆ ವರದಾನವಾಗುತ್ತೆ. ಮಕರ ರಾಶಿನವ್ರಿಗೆ ಸ್ವಲ್ಪ ಕುಟುಂಬದಲ್ಲಾಗ್ತಕ್ಕಂಥ ಸಣ್ಣ ಸಣ್ಣ ಬೆಳವಣಿಗೆಗಳು ನಿಮಗೆ ನಿದ್ರೆಯನ್ನು ಕೆಡಿಸಬಹುದು. ಆ ಒಂದು ಕನ್ಫ್ಯೂಸ್ ಅಂತಕ್ಕಂಥದ್ದು ನಿದ್ರೆಗೆಡಿಸಬಹುದು ಅಷ್ಟೇ. ಮಕರ ರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ, ಬಿಲ್ವಾಷ್ಟೋತ್ರವನ್ನು ಸುಬ್ರಹ್ಮಣ್ಯನಿಗೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗತ್ತೆ. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ರಾಷ್ಟ್ರಾಧಿಪತಿಯಾದಂಥನು ವಕ್ರನಾಗಿದ್ದಾನೆ. ವಕ್ರನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಕೆಲವೊಂದು ಲಾಭವನ್ನು ಕೆಲವೊಂದು ನಷ್ಟವನ್ನು ಕೂಡ ತರುವಂಥ ಸಾಧ್ಯತೆಗಳು ಇರುತ್ತೆ. ಗುರುವಿನ ನವಮ ದೃಷ್ಟಿ ಇದೆ. ಹಾಗಾಗಿ ಗುರುದೃಷ್ಟಿ ಅಂತಕ್ಕಂಥದ್ದು ನಿಮಗೆ ವರದಾನವಾಗುತ್ತೆ ಮತ್ತು ಅನುಕೂಲವನ್ನು ತರುತ್ತೆ, ಅಥವಾ ಆಪತ್ತಿನಿಂದ ಪಾರಾಗುವಂಥ ಪರಿಸ್ಥಿತಿಯನ್ನು ಕೂಡ ತರುತ್ತೆ. ಆದರೆ ಇಲ್ಲೊಂದು ಸಣ್ಣದಾಗಿ ಮೈನಸ್ ಏನಂದರೆ, ರಾಹುಗೆ ಒಳಗಾಗಿದ್ದಾನೆ. ಎಲ್ಲೋ ಮಿಸ್ಗೈಡೆನ್ಸ್ ಅಂದರೆ ನಿಮಗೆ ದಾರಿ ತಪ್ಪಿಸುವಂಥ ಒಂದು ಗೈಡೆನ್ಸ್ನ ಹೆಚ್ಚಾಗಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಅದೊಂದನ್ನು ಸ್ವಲ್ಪ ಎಚ್ಚರಿಕೆ ಜಾಗೃತಿಯಿಂದ ನೋಡ್ಕೊಳ್ಳಿ. ತೃತೀಯ ಪ್ರಭಾವ, ಸ್ವಲ್ಪ ಬಂಧು ಬಾಂಧವರು ನೆರೆಹೊರೆಯವರು ನಿಮ್ಮ ಸಹಕಾರಕ್ಕೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೂ ಕೂಡ ಅವರ ಆ ಬಂಧು ಬಾಂಧವರು ನಡ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಒಂಥರ ನಾನು ಮಾಡ್ತಿದ್ದೀನಿ, ನಾನು ಹೇಳಿದಂಗೆ ಕೇಳಬೇಕು, ಅದು ಎಲ್ಲೋ ಸಣ್ಣದಾಗಿ ಬೇಸರವನ್ನು ತರಬಹುದು. ಆದರೂ ಪರವಾಗಿಲ್ಲ, ನೀವು ಪ್ರಯತ್ನ ಮಾಡಿ. ನಿಮಗೆ ಬೇಕಾದಂಥ ಲಾಭ ಅಥವಾ ಅನುಕೂಲ ಅದನ್ನು ಅಷ್ಟನ್ನೇ ನೋಡಿ. ಅವರ ನಡವಳಿಕೆಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗುತ್ತೆ. ಸ್ಥಿರಾಸ್ತಿ ವಾಹನಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಪರಿಸ್ಥಿತಿಯನ್ನು ನೋಡಬಹುದು. ಲಕ್ಷ್ಮೀ ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥ ಸ್ಥಿತಿ, ಏಕೆಂದರೆ ಶುಕ್ರನ ಪ್ರಭಾವ ಚೆನ್ನಾಗಿದೆ. ನಿಮಗೆ ಉದ್ಯೋಗ ಲಾಭವಾಗುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಶುಭಕಾರ ಪ್ರಯತ್ನದಲ್ಲಿ ಅನುಕೂಲದ ಒಂದು ಸ್ಥಿತಿಯನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ. ಆಕಸ್ಮಿಕವಾಗಿ ಯಾವುದೋ ಉತ್ತಮವಾದಂಥ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ತುಂಬ ದಿವಸಗಳಿಂದ ನಿರೀಕ್ಷೆ ಮಾಡಿರುವಂಥ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಆಗುವಂಥ ಲಕ್ಷಣಗಳು ಉಂಟು ಅಂತ ಹೇಳ್ತದೆ. ತಂದೆಯ ಸಹಕಾರ ನಿಮಗೆ ಸಿಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಮತ್ತು ಮೇಲಧಿಕಾರಿಗಳ ಸಹಕಾರ ಸಿಗುತ್ತೆ. ಉದ್ಯೋಗ ಸಂಬಂಧಪಟ್ಟಂತೆ ಅನುಕೂಲ. ರವಿ ದಶೆ ಕುಜಭುಕ್ತಿ, ಕುಜದಶೆ ರವಿಭುಕ್ತಿ ನಡೀತಾ ಇದ್ದರೆ ಕುಂಭರಾಶಿನವರಿಗೆ ಅಥವಾ ಕುಂಭ ಲಗ್ನದವರಿಗೆ ಈ ವಾರದಲ್ಲಿ ಉದ್ಯೋಗ ಅನುಕೂಲ ಆಗಲೇಬೇಕು. ಆ ಸ್ಥಿತಿನಲ್ಲಿದೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ನಿಮಗೆ ಉತ್ತಮವಾದಂಥ ಫಲಗಳು ನಿಮಗೆ ಸಿಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ, ಕುಲದೇವತೆಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಅತ್ಯುತ್ತಮವಾದಂಥ ಫಲ ಸಿಗುತ್ತೆ, ಚಿಂತೆ ಬೇಡ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಅತಿಯಾದಂಥ ಒಳ್ಳೆತನವೂ ಕೂಡ ಇರುತ್ತೆ. ಅತಿಯಾದಂಥ ಒಂದು ಗೊಂದಲಗಳು ಕೂಡ ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಬರುತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಅಷ್ಟೇ ಸ್ವಲ್ಪ ಓದಬೇಕು ಅನ್ನೋ ರೀತಿಯಲ್ಲಿರುತ್ತೆ. ಅಂದರೆ ಆ ಭಾವನೆ ಅಥವಾ ಆ ಸ್ಥಿತಿ ಬರುತ್ತೆ. ಬಟ್ ಓದಕ್ಕೆ ಕುಂತ್ಕೊಂಡ್ರೆ ಯಾವುದೂ ನೆನಪಿರೋದಿಲ್ಲ, ಅಥವಾ ಓದಕ್ಕೆ ಕುಂತ್ಕೊಳೋಕ್ಕೆ ಆಸಕ್ತಿಗಳು ಬರೋದಿಲ್ಲ ಜಾಸ್ತಿ. ಇವತ್ತು ಏನೋ ಒಂಥರ ಜಿಡ್ಡಿಡ್ದಂಗೆ ಆಗುತ್ತೆ ಓದಕ್ಕೆ ಕುಂತ್ಕೊಂಡ್ರೆ. ಈ ಪರಿಸ್ಥಿತಿಯನ್ನು ನೋಡಬಹುದು.
ಬಂಧು ಬಾಂಧವರು ನೆರೆಹೊರೆಯವರು ಶತ್ರುತ್ವವನ್ನು ಸಾಧಿಸುವಂಥ ಸ್ಥಿತಿ ಇರುತ್ತೆ. ಅವರಿಂದ ತೊಂದರೆ ತಾಪತ್ರಗಳಾಗುತ್ತೆ. ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಸೂಕ್ತ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಭಾವನಾತ್ಮಕವಾದಂಥ ಸೋಲುಗಳನ್ನು ನೋಡುವಂಥ ಸ್ಥಿತಿ ಇರುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಈ ಕಾಲು ನೋವು, ಮೂಳೆ ಸವೆತ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಡಸ್ಟ್ ಅಲರ್ಜಿ, ಉಸಿರಾಟ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರು, ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಈ ಆಯಿಲ್ ಫುಡ್ ತಿಂದರೆ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಅದು ಸ್ವಲ್ಪ ಪಿತ್ತದ ಮೇಲೆ ಪರಿಣಾಮ ಬೀರಿ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಬಿ ಪಿ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ. ಪಾಲದ ಆರೈಕೆ ವ್ಯವಹಾರ ಶುಭಕರವಾಗಿದೆ, ಅನುಕೂಲಕರವಾಗಿದೆ. ಮತ್ತು ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ, ಮದುವೆ ಮತ್ತೊಂದು ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ಆಕಸ್ಮಿಕವಾಗಿ ಯಾವುದೋ ಒಂದು ಅಪವಾದ, ಅದರಲ್ಲೂ ಕೂಡ ಹೆಣ್ಣಿನಿಂದ ಬರುವಂಥ ಸಾಧ್ಯತೆಗಳಿರುತ್ತೆ ಈ ವಾರ. ಎಚ್ಚರಿಕೆ ಮತ್ತು ಜಾಗ್ರತೆ. ಮತ್ತು ಈ ತಂದೆಯ ಸಹಕಾರ ನಿಮಗೆ ಸ್ವಲ್ಪ ಸಿಗಬಹುದು. ಸರ್ಕಾರಿ ಅಧಿಕಾರಿಗಳ ಸಹಕಾರ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ, ಅಲ್ಪ ಪ್ರಮಾಣದಲ್ಲಿ ಸಿಗುವಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಅನಾರೋಗ್ಯ ಕಾರಣಗಳಿಂದ ಯಾವುದಾದ್ರು ನಾಳೆಯ ಭವಿಷ್ಯ ಅಥವಾ ನಾಳೆಯ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ತಯಾರಿ ಮಾಡಿಕೊಂಡಿದ್ದೀರಿ ಅಂತಂದಾಗ ಅನಾರೋಗ್ಯ ಕಾರಣಗಳಿಂದ ಸ್ವಲ್ಪ ಅದು ನಿಲ್ಲಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಮೇಲಧಿಕಾರಿಗಳ ಸಹಕಾರ ಸಣ್ಣ ಪ್ರಮಾಣದಲ್ಲಿ ಎಲ್ಲೋ ಗೊಂದಲಕ್ಕೆ ಒಳಗಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಸ್ವಲ್ಪ ನಿದ್ರೆಯಲ್ಲಿ ಹೆಚ್ಚು ನಿದ್ರೆ ಮಾಡ್ತೀರಿ, ಬಟ್ ಆ ನಿದ್ರೆಯಲ್ಲಿ ಏನೋ ಕೆಟ್ಟ ಕನಸುಗಳು ಜಾಸ್ತಿ ಬೀಳುತ್ತೆ. ಅದೊಂದು ಮೈನಸ್ ಇದೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಅಥವಾ ನಾಮಜಪ ಮಾಡುವಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.